ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಳಿಯಾಳ, ಶಿರಸಿ ಶೈಕ್ಷಣಿಕ ಜಿಲ್ಲೆ ಇವರಿಂದ ಪ್ರಕಟಣೆ. ಆತ್ಮೀಯ ಪಾಲಕರೇ, 2021-22ನೇ ಶೈಕ್ಷಣಿಕ ವರ್ಷಕ್ಕೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ 1ರಿಂದ 10ನೇ ತರಗತಿವರೆಗೆ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳನ್ನು ಹತ್ತಿರದ ಸರ್ಕಾರಿ ಶಾಲೆಗೆ ದಾಖಲಾತಿ ಮಾಡಿರಿ. ಸರ್ಕಾರಿ ಶಾಲೆಗೆ ಪ್ರವೇಶ ಉಚಿತ, ಕಲಿಕೆ ಖಚಿತ. ಅಪ್ಪ ನಮ್ ಸರ್ಕಾರಿ ಶಾಲೆದೊಳಗ ಅಡ್ಮಿಷನ್ ಮಾಡ್ಕೊಳ್ಳೋಣ, ನಡಿ ನಾವು ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋಣ. ಅಲ್ಲವಾ, ಇಂತ ಕೋವಿಡ್ ವಾತಾವರಣದಾಗ ಹೆಂಗ್ ಅಡ್ಮಿಷನ್ ಮಾಡೋದು ಅಂತೀನಿ. ಇಲ್ಲಪ್ಪ, ಅಲ್ಲಿ ಯಾರೋ ಹೇಳಕತ್ತಾರ ನೋಡು, ಅವ್ರಿಗ ಹೋಗಿ ಕೇಳೋಣ, ನಡಿ. ಅಲ್ರಿ ಸರ್, ಇಂತ ಕೋವಿಡ್ ದಾಗ ನೀವ್ ಸಾಲಿ ಚಾಲೂ ಮಾಡಕ್ ಹೊಂಟಿರಿ, ಮುಂದ್ ಹೆಂಗ್ರಿ ಮಕ್ಕಳ ಗತಿ ಏನ್ರಿ ಸರ್? ಯಜಮಾನ್ರೆ, ಯಾವುದಕ್ಕೂ ಭಯ ಪಡುವ ಅವಶ್ಯಕತೆ ಇಲ್ಲ, ಕಾಳಜಿ ಮಾಡಬೇಡಿ. ಸರ್ಕಾರ ಕೋವಿಡ್-19ದಿಂದ ಮಕ್ಕಳ ಕಲಿಕೆಗೆ ಅಡ್ಡಿ ಆಗದಿರಲಿ ಎಂದು ನಮ್ಮ ಸರ್ಕಾರಿ ಶಾಲೆಗಳು ಕೋವಿಡ್-19 ಸುರಕ್ಷತೆ ನಿಯಮಗಳನ್ನು ಅನುಷ್ಠಾನಗೊಳಿಸಿವೆ. ಅಲ್ರಿ ಸರ್, ಈ ಸರ್ಕಾರಿ ಶಾಲೆ ಒಳಗ್ ಎಂತದೇನೈತ್ರಿ? ಯಜಮಾನ್ರೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಗುವಿನ ಸರ್ವಾಂಗೀಣ ವಿಕಾಸಕ್ಕೆ ಅನುಕೂಲಿಸುವಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು, ಸವಲತ್ತುಗಳನ್ನು, ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಮಗುವಿನ ಅಭ್ಯಾಸದ ಕೊಠಡಿಯವರೆಗೂ ತಲುಪಿಸುತ್ತದೆ. ಅಲ್ರಿ ಸರ್, ನಾವು ಬಹಳ ಬಡವ್ರಿ, ಅದ್ರಾಗ ಈ ಕೊರೋನಾ ಕಾರಣದಿಂದ ನಮ್ಗೆ ಏನು ಕೆಲಸ ಸಿಕ್ಕಿಲ್ರಿ. ಇಂಥದ್ರಾಗ ಅಡ್ಮಿಷನ್ ಹೆಂಗ್ ಮಾಡೋದ್ರಿ? ಅದಕ್ಕೆ ದುಡ್ಡು ಹೆಂಗ್ ಕಟ್ಟೋದು? ಅದ್ರ ಚಿಂತೆ ಆಗಿತ್ತು ನೋಡ್ರಿ ನಮ್ಗ. ಯಾವುದೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಯಜಮಾನ್ರೆ. ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶ ಉಚಿತ, ಕಲಿಕೆ ಖಚಿತ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಮಾಡಿದೆ. ಸರ್ಕಾರಿ ಶಾಲೆಗಳು ಸುಸಜ್ಜಿತ ಕಟ್ಟಡವನ್ನು ಹೊಂದಿವೆ, ನುರಿತ ಸಂಪನ್ಮೂಲವಿರುವ ಶಿಕ್ಷಕರು ಇದ್ದಾರೆ, ಪ್ರಯೋಗಾಲಯ ಇದೆ, ಗ್ರಂಥಾಲಯ ಇದೆ, ಶೌಚಾಲಯ ಇದೆ, ಆಟದ ಮೈದಾನವಿದೆ, ಕುಡಿಯುವ ನೀರಿನ ಸೌಲಭ್ಯ ಇದೆ. ಹೀಗೆ ಎಲ್ಲಾ ಮೂಲಭೂತ ಸೌಕರ್ಯಗಳು ಸರ್ಕಾರಿ ಶಾಲೆಗಳಲ್ಲಿವೆ. ನಲಿಕಲಿ ಸೇತು ಬಂಧದೊಂದಿಗೆ ನಿರಂತರ ಕಲಿಕೆ. ಇತ್ತೀಚೆಗೆ ಆಫ್ಲೈನ್ ಕ್ಲಾಸ್, ಆನ್ಲೈನ್ ಕ್ಲಾಸ್, ಕಂಪ್ಯೂಟರ್ ಶಿಕ್ಷಣ, ತಂತ್ರಜ್ಞಾನ ಆಧಾರಿತದ ನಾವೀನ್ಯ ಶಿಕ್ಷಣವೂ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ದೊರಕುತ್ತದೆ. ಕೊರೋನಾದಿಂದ ಶಾಲೆಗಳಿಗೆ ಭೌತಿಕ ಶಾಲೆಗಳು ನಡೆಯಲಿಲ್ಲ. ಹಾಗಾಗಿ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿರುವ ಮಕ್ಕಳಿಗೆ ವಿದ್ಯಾಗಮ, ಸಂವೇದ ಎಂಬ ದೂರದರ್ಶನ ಕಾರ್ಯಕ್ರಮ, ಆಡಿಯೋ ವಿಡಿಯೋ ಪಾಠಗಳು, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದಂತಹ ಯೋಜನೆಗಳಿಂದ ಪ್ರತಿ ವರ್ಷ ಮಕ್ಕಳನ್ನು ಬಹಳ ಸೂಕ್ತವಾಗಿ, ತರ್ಕಬದ್ಧವಾಗಿ ಮೌಲ್ಯಮಾಪನ ಮಾಡುತ್ತದೆ. ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ, ಬೆಳಗಿನ ಕ್ಷೀರಭಾಗ್ಯ ಯೋಜನೆ, ಮಧ್ಯಾಹ್ನ ಬಿಸಿ ಊಟ ಯೋಜನೆ, ಸಮವಸ್ತ್ರ, ಶೂ, ಸಾಕ್ಸ್ ಎಲ್ಲವನ್ನೂ ಉಚಿತವಾಗಿ ವಿತರಣೆ ಮಾಡಲಾಗುತ್ತದೆ. ಪ್ರತಿ ವರ್ಷ ನಿಯಮಿತವಾಗಿ ಆರೋಗ್ಯದ ತಪಾಸಣೆ ಮಾಡುತ್ತಾರೆ, ಪೌಷ್ಟಿಕಾಂಶದ ಮಾತ್ರೆಯನ್ನು ವಿತರಣೆ ಮಾಡುತ್ತಾರೆ. 8ನೇ ತರಗತಿ ಮಕ್ಕಳಿಗೆ ಉಚಿತ ಬೈಸಿಕಲ್ ವಿತರಣೆ, ಶಿಷ್ಯ ವೇತನ, ಶೈಕ್ಷಣಿಕ ಪ್ರವಾಸ, ಸ್ಕೌಟ್ಸ್ ಗೈಡ್, ಎನ್ಸಿಸಿ ಸೇವಾದಳಗಳನ್ನು ಸೇರಲು ಅವಕಾಶ. ಇವೆಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದರ ಮೂಲಕ ಮಗುವಿನ ವೈಜ್ಞಾನಿಕ ಮನೋಭಾವ, ರಾಷ್ಟ್ರೀಯ ಭಾವೈಕ್ಯತೆ, ದೈಹಿಕ ಆರೋಗ್ಯ, ಮಾನಸಿಕ ಜ್ಞಾನ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನವನ್ನ ಸರ್ಕಾರಿ ಶಾಲೆಗಳಲ್ಲಿ ಕಾಣಬಹುದು. ಸರ್ಕಾರಿ ಶಾಲೆಯಲ್ಲಿ ಇಷ್ಟೆಲ್ಲಾ ಸೌಲಭ್ಯಗಳನ್ನು ಕೊಡ್ತಾರ ಅಂತಂದ್ರ ನಮ್ಮ ಮಕ್ಕಳನ್ನಂತರೂ ಸರ್ಕಾರಿ ಶಾಲೆಗೆ ಹಾಕ್ತೇನೆ. ನಿಮ್ಮ ಮಕ್ಕಳನ್ನು ದಾಖಲಾತಿ ಮಾಡುವ ಮೂಲಕ ಸರ್ಕಾರಿ ಶಾಲೆಗಳನ್ನು ಉಳಿಸೋಣ, ಬೆಳೆಸೋಣ. ಸಿರಿಗನ್ನಡಂ ಗೆಲ್ಗೆ.